ವುಡ್ಡು ಮತ್ತು ಅದರ ಆಯಿಲ್ ಕಂಟೆಂಟ್ ಮೇಲೆ ಇದು ನೀವು ಹೇಳಿದಂಥ 6 ಪ್ರಕರಣಗಳು ನ್ಯಾಯಾಲಯದಲ್ಲಿ 6 ಪ್ರಕರಣಗಳು ಒಂದಕ್ಕಿಂತ ಒಂದು ಭಿನ್ನವಾಗಿಲ್ಲ. ಒಂದು ವಯಸ್ಸು ಕಡಿಮೆ ಇರ್ಬೋದು ಅಥವಾ ಹಾರ್ಟ್ವುಡ್ ಕಡಿಮೆ ಇರ್ಬೋದು ಅಥವಾ ಆಯಿಲ್ ಕಂಟೆಂಟ್ ಕಡಿಮೆ ಇರ್ಬೋದು. ಹೀಗಾಗಿ ಇದು ಬೆಲೆ ಹೇಗೆ ನಿರ್ಧಾರ ಮಾಡ್ತಾರೆ? ಅದಕ್ಕೆ ಏನು ಯಾರ್ಡ್ ಸ್ಟಿಕ್ ಏನಿದೆ? ಈಗ ಮಾವಿನ ಮರಕ್ಕೆ ನಿರ್ಧಾರ ಮಾಡೋದಕ್ಕೂ ಯಾರ್ಡ್ ಸ್ಟಿಕ್ ಇದೆ ತೋಟಗಾರಿಕೆ ಇಲಾಖೆಯಲ್ಲಿ. ಅದು ಹಣ್ಣಿನ ಮೇಲೆ, ಹಣ್ಣಿನ ಪ್ರಮಾಣದ ಮೇಲೆ, ಗುಣದ ಮೇಲೆ ಮತ್ತು ಅದರ ಪ್ರಾಸ್ಪೆಕ್ಟಿವ್ ಈಲ್ಡ್ ಮೇಲೆ ಮಾಡ್ತಾರೆ. ತೋಟಗಾರಿಕೆ ಇಲಾಖೆಯಲ್ಲಿರ್ತಕ್ಕಂಥ ಮಾನದಂಡಗಳನ್ನೇ ಅನುಸರಿಸಿ ಮಾಡಿದರೆ ಶ್ರೀಗಂಧಕ್ಕೂ ಮಾಡಬಹುದು. ಇದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಈ ಒಂದು ಸಣ್ಣ ಕಾರಣನ ಮುಂದೆ ಇಟ್ಕೊಂಡು ರೈತರಿಗೆ ಅನ್ಯಾಯವಾಗುವ ರೀತಿಯಲ್ಲಿ ದರಗಳನ್ನು ನಿಗದಿ ಮಾಡಿರೋದನ್ನು ನಾವು ಖಂಡಿಸ್ತೇವೆ. ಉದಾಹರಣೆಗೆ ಇವರು ಯಾವ ಆಧಾರದ ಮೇಲೆ 81,900 ರೂಪಾಯಿ 50 ರೂಪಾಯಿ ಕೊಡ್ತಾರೆ ಅಂದರೆ KSTL ಇಲ್ಲ, ಅದು 6 ವರ್ಷದ ವಿಚಾರ. ಶ್ರೀಗಂಧದ ಬೆಳೆಗಾರರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕನ್ನು ಚೆಲ್ಲುವುದಕ್ಕೆ ನಮ್ಮ ಮೂಲಕ ನಾನು ಹಲವಾರು ವಿಚಾರಗಳನ್ನು ಮಂಡಿಸಲು ಇಚ್ಛೆಪಡ್ತೇನೆ. ನಮ್ಮ ಸಂಘ ಒಂದು ಪ್ರಾತಿನಿಧಿಕ ಸಂಸ್ಥೆ. ಕರ್ನಾಟಕದಾದ್ಯಂತ ಇರುವ ಶ್ರೀಗಂಧ ಮತ್ತು ಇತರೆ ವೃಕ್ಷ ಪ್ರಭೇದಗಳ ಬಗ್ಗೆ ನಾವು ನೀತಿಗಳನ್ನು ರೂಪಿಸೋದು ಮತ್ತು ಸರ್ಕಾರದ ಜೊತೆಗೆ ಕಾರ್ಯತಂತ್ರಗಳನ್ನು ಮಾಡುವುದಕ್ಕೆ ನಾವು ನೆರವಾಗ್ತಾ ಇದ್ದೇವೆ. ನಮ್ಮದು ಲಾಭರಹಿತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರೋದಕ್ಕೆ ಶ್ರೀಗಂಧ ಕೂಡಲೇ ನಾವು ಕರ್ನಾಟಕವನ್ನು ಚಂದನದ ನಾಡು, ಶ್ರೀಗಂಧದ ಬೀಳು ಅಂತೇಳಿ ಎಲ್ಲ ಕವಿವರ್ಯರ ಆದಿಯಾಗಿ ಎಲ್ಲರೂ ವರ್ಣಿಸಿದ್ದಾರೆ. ಆದರೆ ಶ್ರೀಗಂಧ ಒಂದು ಕಾಲದಲ್ಲಿ ಯಾವ ಮಟ್ಟದಲ್ಲಿ ವಿಜೃಂಭಿಸ್ತಾ ಇತ್ತು, ಈಗ ಯಾವ ಮಟ್ಟಕ್ಕೆ ಅದು ಹೋಗ್ತಾ ಇದೆ ಅನ್ನುವ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಈ ಏನು ವೈಭವ ಮರುಕಳಿಸುವಂತೆ ಮಾಡೋದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕೆನ್ನುವ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಈಗಾಗಲೇ ಶ್ರೀಗಂಧದ ಬೆಳೆ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳು ಮತ್ತು ಅಕ್ರಮಗಳು ಅಥವಾ ಅನ್ಯಾಯಗಳು ಅಂತ ಹೇಳಿ ಹೇಳ್ತೇವೆ, ಅವುಗಳನ್ನು ಗುರುತಿಸಿ ತಮ್ಮ ಮುಂದೆ ನಾನು ಹಂಚ್ಕೊಳ್ಳೋದಕ್ಕೆ ಇಚ್ಛೆಪಡ್ತೇನೆ. ಇದಕ್ಕೆ ಹಿನ್ನೆಲೆಯಾಗಿ ಹೇಳೋದಾದರೆ, ಮೊದಲು ಶ್ರೀಗಂಧ ಮರ ಎಲ್ಲೇ ಬೆಳೀಲಿ ಅದು ಸರ್ಕಾರದ ಸ್ವತ್ತಾಗಿತ್ತು. 2002ರಲ್ಲಿ ಈ ಒಂದು ಪರಿಸ್ಥಿತಿಯನ್ನು ಸರ್ಕಾರ ಹತ್ಕೊಂಡು ಒಂದು ತಿದ್ದುಪಡಿ ಮಾಡೋದ್ರ ಮೂಲಕ ಯಾರು ಶ್ರೀಗಂಧ ಮರನ ಬೆಳೀತಾರೋ ಅವರೇ ಒಡೆಯರಾಗ್ತಾರೆ ಅಂತ ಹೇಳಿ ಘೋಷಣೆ ಮಾಡುತ್ತೆ. ಅಂದಿನಿಂದ ರೈತರು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಶ್ರೀಗಂಧವನ್ನು ಬೆಳೀತಾ ಇದ್ದಾರೆ. ಕರ್ನಾಟಕದ ಅರಣ್ಯ ಇಲಾಖೆ 2002ರಲ್ಲಿ ತಿದ್ದುಪಡಿ ಮಾಡಿ ಯಾವುದೇ ಸಂಘ ಸಂಸ್ಥೆಗಳು ತಮ್ಮ ಖಾಲಿ ಜಾಗಗಳಲ್ಲಿ ಶ್ರೀಗಂಧವನ್ನು ಮುಕ್ತವಾಗಿ ಬೆಳೆಯೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟರು. ಇದರ ಜೊತೆಗೆ ಶ್ರೀಗಂಧದ ಕೊರತೆ ಉಂಟಾದಾಗ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತವು ಶ್ರೀಗಂಧ ಬೆಳೆದು ಸಿರಿವಂತರಾಗಿರಿ ಅಂತ ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡುತ್ತೆ 2001ರಲ್ಲಿ. ಇದಾದ ನಂತರ ಸರ್ಕಾರ ಕೂಡ ಹಿಂದೆ ಬೀಳುತ್ತೆ. 13-14ರಲ್ಲಿ ಸಿರಿಚಂದನವನ ಎಂಬ ಕೃಷಿ ಒಂದು ಯೋಜನೆಯನ್ನು, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿ ಕೃಷಿ ಭೂಮಿಯಲ್ಲಿ ಬೆಳೆದ ನಿಮ್ಮ ಭೂಮಿಯ ಶ್ರೀಗಂಧ ಮರ ನಿಮ್ಮದು ಎಂಬ ಘೋಷವಾಕ್ಯಗಳನ್ನೇ ನಮಗೆ ಉತ್ತೇಜನ ಕೊಡುತ್ತೆ. ಈಗ ಇತ್ತೀಚೆಗೆ ಅಕ್ಟೋಬರ್ 2025ರಲ್ಲಿ ಕೇಂದ್ರ ಸರ್ಕಾರ ಈ ಇಡೀ ರಾಷ್ಟ್ರಾದ್ಯಂತ ಉದ್ಭವಿಸಿದ್ದ ಅನೇಕ ಶ್ರೀಗಂಧ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಒಂದು ಶ್ರೀಗಂಧ ಅಭಿವೃದ್ಧಿ ಸಮಿತಿ ಅಂತ ಹೇಳಿ ಒಂದು ರಚನೆ ಮಾಡುತ್ತೆ. ಅದು ಸೆಂಟ್ರಲ್ ವಿಸ್ಟಾ ಓವರ್ಸೈಟ್ ಸಮಿತಿಯ ಆಶ್ರಯದಲ್ಲಿ ಆ ಸಮಿತಿ ರಚನೆ ಆಗುತ್ತೆ. ಆ ಸಮಿತಿ ಅಕ್ಟೋಬರ್ನಲ್ಲಿ ವರದಿಯನ್ನು ಕೊಡುತ್ತೆ. ಈ ವರದಿ ಏನಿದೆ ಇದು ರೈತ ಸ್ನೇಹಿಯಾಗಿದ್ದು ರೈತರ ಬೇಡಿಕೆಗಳಿಗೆ ಪೂರಕವಾಗಿರೋದ್ರಿಂದ ಅದನ್ನು ಮೊಟ್ಟ ಮೊದಲಿಗೆ ನಾವು ಕರ್ನಾಟಕದಿಂದ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನ ಕೃಷಿ ಬೆಳೆಗಾರರ ಸಂಘ ನಾವು ಅದನ್ನು ಸ್ವಾಗತಿಸಿದ್ದೇವೆ. ಈಗ ಕೇಂದ್ರ ಸರ್ಕಾರ ಇದರಲ್ಲಿ ಬಹಳ ಪ್ರಮುಖವಾಗಿ ಹೇಳಿರೋದೇನಂತಂದರೆ, ಶ್ರೀಗಂಧಕ್ಕೆ ಅಂಟಿಕೊಂಡಿದ್ದ ಒಂದು ಸಮಸ್ಯೆ ಏನು ಅಂತಂದರೆ, 99 ವರ್ಷಗಳ ಹಿಂದೆ ಇಂಡಿಯನ್ ಫಾರೆಸ್ಟ್ ಆಕ್ಟ್ 1927 ಭಾರತ ಅರಣ್ಯ ಕಾಯ್ದೆಯಲ್ಲಿ ಶ್ರೀಗಂಧವನ್ನು ರಿಸರ್ವ್ಡ್ ಟ್ರೀ ಅಂದರೆ ಕಾಯ್ದಿರಿಸಿದ ಮರ ಎಂದು ಘೋಷಣೆ ಮಾಡಿರುತ್ತೆ. ಈ ಘೋಷಣೆಯಿಂದಾಗಿ ಅರಣ್ಯ ಇಲಾಖೆ ಎಲ್ಲೇ ಬೆಳೆದರೂ ಅದನ್ನು ಇನ್ನೂ ಅದು ಸರ್ಕಾರದ ಸ್ವತ್ತಾಗಿತ್ತು ಅನ್ನುವ ಒಂದು ಗುಂಗಿನಲ್ಲಿ ಇತ್ತು. ಈ ಒಂದು ತಿದ್ದುಪಡಿ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಈಗ ಅರಣ್ಯ ಇಲಾಖೆಗೆ ನಿರ್ದೇಶನ ಕೊಟ್ಟಿದೆ. ಈಗ ಇನ್ನು ಮುಂದೆ ಈ ಶ್ರೀಗಂಧವನ್ನು ಅರಣ್ಯ ಉತ್ಪನ್ನ ಅಲ್ಲ, ಅದು ಕೃಷಿ ಉತ್ಪನ್ನ ಅಂತ ಹೇಳಿ ಘೋಷಿಸಿದೆ.
ಈ ಕೃಷಿ ಉತ್ಪನ್ನ ಅಂತ ಘೋಷಿಸಿದ ಮೇಲೆ ನಮಗೆ ಶ್ರೀಗಂಧ ಬೆಳೆಗಾರರಿಗೆ ಅಪಾರವಾದ ನೆರವು ಸಿಗ್ತಾ ಇದೆ. ಮತ್ತು ಈಗ ಈ ವರ್ಷದ ಆಯವ್ಯಯದಲ್ಲಿ ಶ್ರೀಗಂಧವನ್ನು ಅಧಿಕ ಮೌಲ್ಯದ ಕೃಷಿ, ಹೈ ವ್ಯಾಲ್ಯೂ ಅಗ್ರಿಕಲ್ಚರ್ ಕ್ಯಾಟಗರಿನಲ್ಲಿ ಸೇರಿಸಿದ್ದಾರೆ. ಇದರಿಂದಾಗಿ ಅರಣ್ಯ ಇಲಾಖೆ ತನ್ನ ಹಿಡಿತದಲ್ಲಿದ್ದಂತಹ ಶ್ರೀಗಂಧವನ್ನು ಬಿಟ್ಟುಕೊಡಬೇಕಾದಂತಹ ಒಂದು ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ. ಇದರಿಂದ ರೈತರಿಗೆ ಸರ್ವ ರೀತಿಯಲ್ಲೂ ಕೂಡ ಅನುಕೂಲವಾಗುವ ಅವಕಾಶಗಳಿದೆ. ಈಗ ಶ್ರೀಗಂಧ ಅಭಿವೃದ್ಧಿ ಸಮಿತಿಯ ವರದಿಯಲ್ಲಿ ಈಗಿರುವ ಅನೇಕ ರೈತ ವಿರೋಧ ನಿರ್ಬಂಧಗಳನ್ನು ತೆಗೆದುಹಾಕಬೇಕು ಅಂತ ಕೂಡ ನಿರ್ದೇಶನ ನೀಡಿದೆ. ಮತ್ತು ನಾವು ಕರ್ನಾಟಕ ರಾಜ್ಯಾದ್ಯಂತ ಶ್ರೀಗಂಧ ಬೆಳೆಗಾರರು ಈ ಅಭಿವೃದ್ಧಿ ಸಮಿತಿಯ ಶಿಫಾರಸುಗಳನ್ನು ಒಪ್ಪಿಕೊಳ್ಬೇಕು, ಅವುಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಇಟ್ಟಿದ್ದೇವೆ. ಇದಲ್ಲದೆ ಶ್ರೀಗಂಧ ಈ ವರದಿ ಬರೋಕ್ಕೂ ಮೊದಲು ಕರ್ನಾಟಕ ರಾಜ್ಯದಲ್ಲಿ ಒಂದು ಬೆಳವಣಿಗೆ ಆಗಿತ್ತು. ಅದೇನೆಂದರೆ, ಕಳೆದ 5 ವರ್ಷದಿಂದ ನಾವು ಅರಣ್ಯ ಇಲಾಖೆಯವರನ್ನ ಕೇಳ್ಕೊಳ್ತಾ ಇದ್ವು. ಏನಂತಂದ್ರೆ, ಇದು ಶ್ರೀಗಂಧ ಅನ್ನೋದು ತೋಟಗಳಲ್ಲಿ ಮತ್ತು ಹೊಲಗಳಲ್ಲಿ ಬೆಳೆಯೋದ್ರಿಂದ ಅಥವಾ ಕೃಷಿ ಭೂಮಿಯಲ್ಲಿ ಬೆಳೆಯೋದ್ರಿಂದ ಇದನ್ನು ತೋಟಗಾರಿಕೆ ಇಲಾಖೆಯ ಬೆಳೆ ಅಂತ ಪರಿಗಣಿಸಬೇಕು. ಮತ್ತು ನಾನಾ ಇಲಾಖೆಗಳು ಬೆಳೀತಾ ಇರೋದ್ರಿಂದ ಇದನ್ನು ಒಂದು ಇಲಾಖೆಯಲ್ಲಿ ತಂದು ಏಕಗವಾಕ್ಷಿ ಯೋಜನೆ ರೂಪಿಸಿ ಅದರ ಮೂಲಕ ಶ್ರೀಗಂಧ ಬೆಳೆಗಾರರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಮನವಿಯನ್ನು ಕೊಟ್ಟಿದ್ದೆವು. ಇದಕ್ಕೆ ಬಹುತೇಕ ಅನುಮೋದನೆ ಆಗಿತ್ತು. ಇನ್ನೇನು ಅದು ಸಚಿವ ಸಂಪುಟ ಮಟ್ಟದವರೆಗೂ ಹೋಗಿತ್ತು. ಆ ಹಂತದಲ್ಲಿ ಅರಣ್ಯ ಸಚಿವರು ಇದರ ಬಗ್ಗೆ ಮರುಚಿಂತನೆ ಮಾಡಬೇಕು ಅಂತ ಹೇಳಿ ತಡೆ ಹಿಡಿದಿದ್ರು. ಕಳೆದ 1 ವರ್ಷದಿಂದ ಈ ಕಡತ ಅವರಲ್ಲಿ ಬಾಕಿ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಯಾವ ಕಾರಣಕ್ಕಾಗಿ ಅದನ್ನು ಅವರು ಬಾಕಿ ಇರಿಸ್ಕೊಂಡಿದ್ದಾರೆ ಅನ್ನೋದನ್ನ ನಮಗೆ ತಿಳಿದು ಬರ್ತಾ ಇಲ್ಲ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಅರಣ್ಯ ಇಲಾಖೆ ಒಂದು ದೊಡ್ಡ ಹಗರಣವನ್ನೇ ಮಾಡಿದೆ ಅನ್ನೋದಕ್ಕೆ ನಾನು ಹಲವಾರು ಉದಾಹರಣೆಗಳ ಸಹಿತ ನಮ್ಮ ಮುಂದೆ ಈ ಒಂದು ವಿಷಯವನ್ನು ತಿಳಿಸೋದಕ್ಕೆ ಇಚ್ಛಿಸ್ತೇನೆ. ಮೊದಲನೇದಾಗಿ, ಶ್ರೀಗಂಧ ಮರಗಳಿಗೆ ಯಾವುದೇ ರೀತಿಯಾದ ಮಾಲಿಕೆ ಅಂದರೆ ಭೂ ಸ್ವಾಧೀನ ಆದಾಗ ಪರಿಹಾರಗಳನ್ನು ಕೊಡಬೇಕಾದಾಗ ಮೌಲ್ಯ ನಿರ್ಧರಣೆ ಮಾಡಬೇಕಾಗಿರುವುದು ಸರ್ಕಾರದ ಕರ್ತವ್ಯ. ಆದರೆ ಶ್ರೀಗಂಧ ಮರಗಳಿಗೆ ಯಾವುದೇ ರೀತಿಯಾದ ವೈಜ್ಞಾನಿಕವಾದ ಮೌಲ್ಯ ನಿರ್ಧರಣೆಯನ್ನು ಇಲ್ಲಿಯ ತನಕ ಅರಣ್ಯ ಇಲಾಖೆ ಮಾಡಿರುವುದಿಲ್ಲ, ಇಂದಿಗೂ ಮಾಡಿಲ್ಲ. ಆದರೂ 2017ರಲ್ಲಿ BN ಶ್ರೀನಿವಾಸ್ ಅನ್ನೋರಿಗೆ ಅರಣ್ಯ ಇಲಾಖೆ ಶಿಫಾರಸು ಮಾಡಿ 81,950 ರೂಪಾಯಿಗಳನ್ನು ಪಾವತಿ ಮಾಡ್ತಾರೆ. ಒಂದು ಮರಕ್ಕೆ ಪರಿಹಾರವಾಗಿ ಪಾವತಿ ಮಾಡ್ತಾರೆ. 2000 ಅದೇ ವರ್ಷದಲ್ಲಿ ಮತ್ತೊಬ್ಬರು ಶ್ರೀಮತಿ ಸುಶೀಲಾ ಅಂತೇಳಿ ರೈತ ಮಹಿಳೆ, ಅವರಿಗೆ 283 ರೂಪಾಯಿ ನಿಗದಿ ಮಾಡ್ತಾರೆ. ಆದರೆ ಇಂದಿನವರೆಗೂ ಅವರು ಅರಣ್ಯ ಇಲಾಖೆ ಅಥವಾ KPTCL ಯಾರು ಭೂ ಸ್ವಾಧೀನ ಮಾಡಿಕೊಂಡ್ರೋ ಅವರು ಈ ಪರಿಹಾರವನ್ನು ಪಾವತಿ ಮಾಡಿರುವುದಿಲ್ಲ. 2019ರಲ್ಲಿ ಅರಣ್ಯ ಇಲಾಖೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಕೋರಿಕೆ ಮೇರೆಗೆ 2,44,000 ರೂಪಾಯಿ ಒಂದು ಮರಕ್ಕೆ ವೆಚ್ಚ ಆಗುತ್ತೆ ಅಂತ ಹೇಳಿ ಶಿಫಾರಸು ಮಾಡ್ತಾರೆ. ಆದರೆ ಈ ಪರಿಹಾರವನ್ನು ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಪಾವತಿ ಮಾಡದೆ ಅದರ ಬಗ್ಗೆ ತಕರಾರನ್ನು ಎತ್ತಿರ್ತಾರೆ ಮತ್ತು ನ್ಯಾಯಾಲಯಕ್ಕೂ ಕೂಡ ಹೋಗಿರ್ತಾರೆ. 2021ರಲ್ಲಿ ತಿಪ್ಪಮ್ಮ ಉರುಫ್ ಗುಂಡಮ್ಮ ಅನ್ನೋರಿಗೆ, ಅದು ಕುಣಿಗಲ್ ತಾಲೂಕಿನವರು, ಅವರಿಗೆ 283 ರೂಪಾಯಿಯಂತೆ ಒಂದು ಮರಕ್ಕೆ ಪರಿಹಾರವನ್ನು ಕೊಟ್ಟಿರ್ತಾರೆ. ಇದು ಅಕ್ರಮವಾಗಿ ಪರಿಹಾರವನ್ನು ಪಾವತಿ ಮಾಡಿದೆ ಅಂತೇಳಿ ತಿಳಿದು ಬಂದಿದೆ. ಇದಕ್ಕೆ ಸರ್ಕಾರದ ಆದೇಶ ಇರೋದಿಲ್ಲ. ಅದೇ 2022ರಲ್ಲಿ ಒಂದು ಮರಕ್ಕೆ 3,500 ರೂಪಾಯಿಯಂತೆ ಮಳವಳ್ಳಿ ತಾಲೂಕಿನ ಶ್ರೀ ಆರ್ ಸಾಗರ್ ಅನ್ನೋರಿಗೆ ಪಾವತಿ ಮಾಡಿದ್ದಾರೆ. 2023ರಲ್ಲಿ ಪದ್ಮಜಿ ಮಹಾಲಿಂಗಪ್ಪ ಅನ್ನೋರಿಗೆ 1,13,208 ರೂಪಾಯಿ ಪಾವತಿ ಮಾಡಿದ್ದಾರೆ. 2024ರಲ್ಲಿ NG ಜಯರಾಮಯ್ಯ ಅವರಿಗೆ 76,666 ನಿಗದಿ ಮಾಡಿದ್ದಾರೆ. ಈ 2022ರಲ್ಲಿ ಅರಣ್ಯ ಇಲಾಖೆನೇ ಒಂದು ಅವೈಜ್ಞಾನಿಕವಾದ ಆದೇಶದ ಮೂಲಕ 420 ರೂಪಾಯಿ ನಿಗದಿ ಮಾಡಿರ್ತಾರೆ. ಈ 420 ರೂಪಾಯಿ ಸರಿಯಾದ ದರವಲ್ಲ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಕೆಲವು ಸಂತ್ರಸ್ತ ರೈತರು ದಾವೆ ಹೂಡಿರ್ತಾರೆ. ಈ ದಾವೆ ಹೂಡಿರುವ ಸಮಯದಲ್ಲೇ ತಡೆಯಾಜ್ಞೆ ಇದ್ರೂ ಕೂಡ ಅರಣ್ಯ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಗಳು ನಾನಾ ರೀತಿಯ ಪರಿಹಾರವನ್ನ ಪಾವತಿ ಮಾಡಿ ಒಂದು ನ್ಯಾಯಾಲಯದ ಆದೇಶ ಇದು ಉಲ್ಲಂಘನೆ ಆಗಿದೆ, ಎರಡು ರೈತರಿಗೆ ತಾರತಮ್ಯ ಮಾಡಿರುವುದನ್ನ ತಾವೇ ಪ್ರತ್ಯಕ್ಷವಾಗಿ ಈ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನೋಡಬಹುದು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ.
ಈಗ ಇದೆಲ್ಲ ನಡೆದಾಗ ಶ್ರೀಗಂಧ ಮರಗಳ ಮೌಲ್ಯ ನಿರ್ಧರಣೆಯಲ್ಲಿ ಅರಣ್ಯ ಇಲಾಖೆ ಎಸಗಿರುವ ಲೋಪಗಳ ಬಗ್ಗೆ ಉಚ್ಚ ನ್ಯಾಯಾಲಯ ಕೂಡ ಛೀಮಾರಿ ಹಾಕ್ತಾರೆ. ಅಲ್ಲಿ ಅವ್ರೇನು ಹೇಳ್ತಾರೆ ಅಂದರೆ, ಇಟ್ ಈಸ್ ರಾದರ್ ಸ್ಯಾಡ್ ದಟ್ ಕರ್ನಾಟಕ ವಿಚ್ ಈಸ್ ರೆಫರ್ಡ್ ಟು ಆಸ್ ದ ಸ್ಯಾಂಡಲ್ವುಡ್ ಲ್ಯಾಂಡ್, ಗಂಧದ ನಾಡು, ಡಸ್ ನಾಟ್ ಹ್ಯಾವ್ ಎನಿ ಸೈಂಟಿಫಿಕಲಿ ಡಿಟರ್ಮಿನ್ಡ್ ಮೆಥಡ್ ಆಫ್ ವ್ಯಾಲ್ಯೂಯಿಂಗ್ ಸ್ಯಾಂಡಲ್ವುಡ್ ಟ್ರೀಸ್ ಅಂತ ಹೇಳಿ ಒಂದು ಅಬ್ಸರ್ವೇಷನ್ ಮಾಡ್ತಾರೆ. ಮತ್ತು ಅದೇ ಹೈಕೋರ್ಟ್ ಆದೇಶ 2 ತಿಂಗಳ ಒಳಗಾಗಿ ವೈಜ್ಞಾನಿಕವಾಗಿ ಶ್ರೀಗಂಧ ದರಗಳನ್ನು ಮತ್ತು ಮಾನದಂಡಗಳನ್ನು ರೂಪಿಸಬೇಕು ಅಂತ ಹೇಳಿ ನಿರ್ದೇಶನ ಕೊಡ್ತಾರೆ. ಈ ಕುರಿತು ನಾವು ಮನವಿ ಮಾಡಿದ್ವಿ. ಆಗ ಅರಣ್ಯ ಸಚಿವರು ದಿನಾಂಕ 27/5/25 ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯ ನಡವಳಿಕೆಗಳು ಇನ್ನೂ ನಮಗೆ ಸಿಕ್ಕಿಲ್ಲ, ಅವರಿನ್ನೂ ಹೊರಡಿಸಿಲ್ಲ. ಅದರಲ್ಲಿ ಶ್ರೀಗಂಧ ಮರಗಳ ಮೌಲ್ಯ ನಿರ್ಧರಣೆಗಾಗಿ ನಾನು ಒಂದು ತಾಂತ್ರಿಕ ಸಮಿತಿಯನ್ನು ರಚಿಸುವುದಾಗಿ ಅವರು ಆಶ್ವಾಸನೆಯನ್ನು ಕೊಡ್ತಾರೆ. ಮತ್ತು ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿರುವುದನ್ನು ವಾಪಸ್ ತಗೊಳ್ತೀನಿ ಅಂತ ಕೂಡ ಹೇಳ್ತಾರೆ. ಆದರೆ ಅವರು ಹೇಳಿದ ನುಡಿದಂತೆ ನಡೀಲಿಲ್ಲ. ಈ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಅಂತ ನಾವೆಲ್ಲ ಭಾವಿಸಿದ್ವು, ರೈತರೆಲ್ಲ ಬಹಳ ಭರವಸೆ ಇಟ್ಕೊಂಡಿದ್ವು. ಆದರೆ ಮಾನ್ಯ ಸಚಿವರು ಅವರು ನುಡಿದಂತೆ ನಡೆಯದೆ ವಚನಭ್ರಷ್ಟರಾಗಿದ್ದಾರೆ ಅಂತ ನಾನು ಈ ಮೂಲಕ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕೆ ಕಾರಣ ಯಾವುದೋ ಒತ್ತಡಗಳಿಗೆ ಮಣಿದು ಅವರು ನುಡಿದಂತೆ ನಡೀತಾ ಇಲ್ಲ ಎನ್ನುವ ಭಾವನೆ ನಮ್ಮ ರೈತರದಾಗಿದೆ ಅಂತ ತಿಳಿಸೋಕೆ ಇಚ್ಛೆ ಪಡ್ತೇನೆ. ಈಗ ಈ ಮೇಲ್ಕಂಡ ತಾರತಮ್ಯಗಳ ಬಗ್ಗೆ ಅರಣ್ಯ ಸಚಿವರಾದಿಯಾಗಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ಅನೇಕ ಪತ್ರಗಳನ್ನು ಬರೆದಿದ್ದೇವೆ. ಆದರೆ ಅವರು ಯಾವುದೇ ಒಂದು ಸಮಂಜಸವಾದ ಉತ್ತರವನ್ನು ಇಲ್ಲಿ ತನಕ ಕೊಟ್ಟಿರುವುದಿಲ್ಲ. ಈಗ ನಾವು ಇದನ್ನೇನು ಹೇಳ್ತೇವೆ ಅಂದರೆ, ಈ ದಶಕದಲ್ಲಿ ಒಂದು ದಶಕದಲ್ಲಿ ಅತಿ ದೊಡ್ಡ ಹಗರಣ ಆಯಿತು. ಯಾಕೆಂದರೆ ಒಬ್ಬರಿಗೆ 81,000 ಕೊಡೋದು, ಇನ್ನೊಬ್ಬರಿಗೆ 76,000 ಕೊಡೋದು, ಇನ್ನೊಬ್ಬರಿಗೆ 2,44,000 ಅಂತ ಹೇಳೋದು, ಮತ್ತೊಬ್ಬರಿಗೆ ತೀರಾ ಕಡಿಮೆ 280 ರೂಪಾಯಿ ಕೊಡೋದು, ಆಮೇಲೆ 420 ರೂಪಾಯಿ ಅಂತ ಘೋಷಣೆ ಮಾಡೋದು ಈ ದೊಡ್ಡ ಹಗರಣ ಆಗಿದೆ. ಈ ಹಗರಣವನ್ನು ನಾವು CBIಗೆ ವಹಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅನೇಕ ಸಾರಿ ಕೇಳ್ಕೊಂಡಿದ್ದೇವೆ. ಅದರ ಬಗ್ಗೆ ಇನ್ನೂ ತೀರ್ಮಾನವನ್ನು ಮಾಡಿರುವುದಿಲ್ಲ. ನಾನು ತಮ್ಮ ಮುಂದೆ 5ನೇ ಅಂಶದಲ್ಲಿ ಇಟ್ಟಿದ್ದೇನೆ. ಒಂದು ಸಿಲ್ವರ್ ಓಕ್ ಮರಕ್ಕೆ 766, ಒಂದು ಹೆಬ್ಬೆವು ಮರಕ್ಕೆ 766, ಒಂದು ಅಕೇಶಿಯಾ ಮರಕ್ಕೆ 2,434, ಒಂದು ಬೇವಿನ ಮರಕ್ಕೆ 2,898 ರೂಪಾಯಿನ ನಿಗದಿ ಮಾಡ್ತಾರೆ. ಇದು ಅರಣ್ಯ ಪ್ರಭೇದ ಅಂತ ತೀರ್ಮಾನ ಮಾಡಿ ಇದರಲ್ಲಿ ಸೀನಿಯರ್ ರೇಟ್ ಟೇಕತನ ತೀರುವಳಿ ದರ ಅಂತ ಈ ಒಂದು ದರವನ್ನು ಕೊಟ್ಟಿರ್ತಾರೆ. ಇದು ಕೂಡ ಅವೈಜ್ಞಾನಿಕವಾದ ಒಂದು ಲೆಕ್ಕಾಚಾರ ಅಂತ ಹೇಳಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ. ಅದೇ ತೋಟಗಾರಿಕೆ ಇಲಾಖೆಯಲ್ಲಿ ನಾವು ಕಂಪೇರ್ ಮಾಡಿದಾಗ ಅಥವಾ ತುಲನೆ ಮಾಡಿದಾಗ ನಿಂಬೆ ಹಣ್ಣಿನ ಗಿಡಕ್ಕೆ 3,480 ರೂಪಾಯಿ ಕೊಡ್ತಾರೆ, ತೆಂಗಿನ ಗಿಡಕ್ಕೆ 36,938 ರೂಪಾಯಿ ಕೊಡ್ತಾರೆ, ಮಾವಿನ ಮರಕ್ಕೆ 63,250 ಕೊಡ್ತಾರೆ, ಆದರೆ ಶ್ರೀಗಂಧಕ್ಕೆ 420 ರೂಪಾಯಿಯನ್ನು ಕೊಡ್ತಾರೆ. ಇದು ಅರಣ್ಯ ಇಲಾಖೆ ಎಸಗಿರ್ತಕ್ಕಂಥ ಒಂದು ಘೋರ ಅಪಚಾರ. ಶ್ರೀಗಂಧ ಅತ್ಯಂತ ಬೆಲೆ ಬಾಳುವ ಮರ ಮತ್ತು ಅಧಿಕ ಮೌಲ್ಯದ ಮರ ಅಂತ ಕೇಂದ್ರ ಸರ್ಕಾರವನ್ನು ಹೇಳಿದೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಎಷ್ಟು ಕನಿಷ್ಠವಾದ ದರವನ್ನು ನಿಗದಿ ಮಾಡಿ ರೈತರಿಗೆ ಅನ್ಯಾಯ ಮಾಡಿದೆ ಎಂಬ ವಿಚಾರವನ್ನು ನಾನು ತಮ್ಮ ಮೂಲಕ ನಮ್ಮ ನಾಡಿನ ಜನತೆಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಈಗ ಈ 420 ರೂಪಾಯಿ ನಿಗದಿ ಮಾಡಿರುವುದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದಾಗ ನ್ಯಾಯಾಲಯವು ಒಂದು ಮಾರ್ಗದರ್ಶನ ಮಾಡ್ತಾರೆ. ಆದರೆ ಆ ಮಾರ್ಗದರ್ಶನವನ್ನು ಒಪ್ಪದ ಅರಣ್ಯ ಇಲಾಖೆ ಈಗಾಗಲೇ ಮತ್ತೊಂದು ರಿಟ್ ಅರ್ಜಿ ರಿಟ್ ಅಪೀಲ್ ಹಾಕಿ 1,486.25 ಬಾಕಿ ಇದ್ದರೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಒಂದು ಪರಿಹಾರ ನಿಗದಿ ಮಾಡೋದಲ್ಲದೆ ಅನಧಿಕೃತವಾಗಿ ಮತ್ತು ಅಕ್ರಮವಾಗಿ ಮರಗಳನ್ನು ಕತ್ತರಿಸುವಂತಹ ಕೆಲಸವನ್ನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ಪ್ರತಿಭಟಿಸಿ ನಮ್ಮ ರೈತರಾದ ಶ್ರೀ ವಿಶ್ವಕುಮಾರ್ ಅವರು ನಮ್ಮ ಬಲ್ಬಾರ್ದಲ್ಲಿ ಕುಳಿತಿದ್ದಾರೆ. ಅವರು ಮೊನ್ನೆ ವಿಧಾನಸೌಧದ ಮುಂದೆ ಒಂದು ಮರವನ್ನು ಕಡಿತಾರೆ. ಇವತ್ತು ನಾವು ತಮ್ಮ ಮುಂದೆ ಬರೋದಕ್ಕೆ ಕಾರಣ ಈ ಒಂದು ಘಟನೆ. ಒಂದು ಕಡೆ 420 ರೂಪಾಯಿ ನಿಗದಿ ಮಾಡಿ ರೈತರಿಗೆ ಅನ್ಯಾಯ ಮಾಡ್ತಾರೆ ಮತ್ತು ಯಾವುದೇ ವೈಜ್ಞಾನಿಕವಾದ ಲೆಕ್ಕಾಚಾರ ಇಲ್ಲದೆ ಮರಗಳಿಗೆ ದರ ನಿಗದಿ ಮಾಡ್ತಾರೆ. ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ತಾರೆ. ನ್ಯಾಯಾಲಯದಲ್ಲಿ ಒಂದು ಕಡೆ ಅರ್ಜಿ ಸಲ್ಲಿಸೋದು, ಮತ್ತೊಂದು ಕಡೆ ಅಕ್ರಮವಾಗಿ ಮರಗಳನ್ನು ಕಡಿಯುವ ಕೆಲಸವನ್ನು ಮಾಡುವ ಮೂಲಕ ರೈತರಿಗೆ ಘೋರ ಅನ್ಯಾಯ ಎಸಗ್ತಾ ಇದ್ದಾರೆ ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಇದಲ್ಲದೆ ನಮ್ಮ ಸಂಘದ ಬೇಡಿಕೆಗಳು ಏನಂತಂದ್ರೆ, ಶ್ರೀಗಂಧದ ಮರಗಳ ಮಾಲಿಕೆಯನ್ನ ನೀವು ವೈಜ್ಞಾನಿಕವಾಗಿ ನಿಗದಿಪಡಿಸಿ ಅಂತ ನಾವು ಮನವಿ ಮಾಡಿದ್ದೇವೆ. ಏಕೆಂದರೆ
ತೋಟಗಾರಿಕೆ ಇಲಾಖೆಯಲ್ಲಿ 75 ಪ್ರಭೇದಗಳಿಗೆ 25 ವರ್ಷದಿಂದ ವೈಜ್ಞಾನಿಕವಾಗಿ ಮೌಲ್ಯವನ್ನು ನಿಗದಿ ಮಾಡಿದ್ದಾರೆ. ನಾವು ಕೇಳೋದು ಅದೇ ಮರಗಳನ್ನು ಯಾವ ಮಾವಿನ ಮರ ಯಾವ ನೇರಳೆ ಮರ ಬೆಳೆಯುತ್ತೋ ಅದೇ ರೀತಿಯಾಗಿ ನಾವು ಶ್ರೀಗಂಧವನ್ನು ಬೆಳಿತೇವೆ. ದಯಮಾಡಿ ನೀವು ತೋಟಗಾರಿಕೆ ಇಲಾಖೆ ಮುಖಾಂತರ ವೈಜ್ಞಾನಿಕವಾಗಿ ದರ ನಿಗದಿಪಡಿಸಿ ಅಂತ ನಾವು ಒತ್ತಾಯವನ್ನು ಮಾಡಿದ್ದೇವೆ. ಆದರೆ ಈ ಒತ್ತಾಯಕ್ಕೆ ಸರ್ಕಾರ ಇದುವರೆಗೂ ಪುರಸ್ಕಾರ ನೀಡಿಲ್ಲ ಅನ್ನೋದು ತುಂಬ ಶೋಚನೀಯವಾದ ಸಂಗತಿ. ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ಶ್ರೀಗಂಧ ಮರವನ್ನು ಕೃಷಿ ಉತ್ಪನ್ನ ಅಂತ ಘೋಷಿಸಿರೋದ್ರಿಂದ ಇದರ ಸಮರ್ಥ ನಿರ್ವಹಣೆಗೋಸ್ಕರ ತೋಟಗಾರಿಕೆ ಇಲಾಖೆಗೆ ವರ್ಗಾಯಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ಮನವಿ ಮಾಡಿದ್ವು. ಅದು ಅಂತಿಮ ಹಂತದಲ್ಲಿ ಅರಣ್ಯ ಸಚಿವರ ಬಳಿ ಬಾಕಿ ಇರೋದನ್ನು ಅವರು ಬೇಗ ಇತ್ಯರ್ಥಪಡಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಮತ್ತು ಈಗ ಒಂದು ವೇಳೆ ಶ್ರೀಗಂಧ ಬೆಳೆಗಾರರ ಬೇಡಿಕೆಗಳನ್ನು ಅರಣ್ಯ ಇಲಾಖೆ ಮತ್ತು ಸರ್ಕಾರ 31/3/2026 ಒಳಗಡೆ ಇತ್ಯರ್ಥ ಮಾಡದೇ ಹೋದರೆ ಈಗ ಶ್ರೀಗಂಧ ಕೃಷಿ ಉತ್ಪನ್ನ ಆದ್ದರಿಂದ ಅರಣ್ಯ ಇಲಾಖೆ ಇದರ ಬಗ್ಗೆ ಯಾವುದೇ ರೀತಿಯಾದ ಒತ್ತಡಗಳನ್ನು ಹೇರಬಾರದು ಅಥವಾ ಅಧಿಕಾರವನ್ನು ಚಲಾಯಿಸಬಾರದು ಅಂತ ಹೇಳಿ 1/4/2026 ನಾವು ನಮ್ಮ ಇದನ್ನು ಕೃಷಿ ಉತ್ಪನ್ನ ಹೇಗೆ ಭತ್ತ, ರಾಗಿ, ಜೋಳವನ್ನು ನಾವು ನಿರ್ವಹಣೆ ಮಾಡ್ತೇವೆ ಹಾಗೆ ಶ್ರೀಗಂಧವನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ನಮ್ಮ ಸಂಘದ ಮತ್ತು ಎಲ್ಲ ಸಮಸ್ತ ರೈತರು ತೀರ್ಮಾನ ಮಾಡಿರ್ತಾರೆ. ಅದನ್ನು ಈ ಮೂಲಕ ಸರ್ಕಾರಕ್ಕೆ ನಾವು ತಿಳಿಸ್ತಾ ಇದ್ದೇವೆ. ಈಗಾಗಲೇ ಕೇಂದ್ರ ಕೃಷಿ ಸಚಿವರು ಕೂಡ ಈ ಶ್ರೀಗಂಧವನ್ನು ಅರಣ್ಯ ವ್ಯಾಪ್ತಿಯಿಂದ ಹೊರಗಡೆ ತಂದು ಮತ್ತು ಅದನ್ನು ಒಂದು ಮಾತನ್ನು ಹೇಳ್ತಾರೆ ಅವರು. ಅರಣ್ಯ ಇಲಾಖೆಯ ಕೆಲವು ಅಧಿಕಾರಿ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಅದು ಇತ್ತೀಚೆಗೆ ಸೇಲಂನಲ್ಲಿ ನಡೆದ ಒಂದು ಸಮಾರಂಭದಲ್ಲಿ ಹೇಳ್ತಾರೆ, ರೇಂಜರ್ ಇಸ್ ಡೇಂಜರ್ ಎಂಬ ಪದಗಳನ್ನು ಬಳಸ್ತಾರೆ. ಅಂದರೆ ಅರಣ್ಯ ಇಲಾಖೆ ಎಷ್ಟು ಕ್ರೂರವಾಗಿ ಮತ್ತು ಎಷ್ಟು ದೌರ್ಜನ್ಯದಿಂದ ನಡೆದುಕೊಳ್ತಾ ಅನ್ನೋದನ್ನ ಒಬ್ಬ ಕೇಂದ್ರ ಕೃಷಿ ಸಚಿವರೇ ಹೇಳಿದಾಗ ಇನ್ನು ಶ್ರೀಸಾಮಾನ್ಯನ ಬಾಡೇನು ಅನ್ನೋದು ನಾನು ತಮ್ಮ ಮುಂದೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಈಗ ಕರ್ನಾಟಕದಲ್ಲಿ ಅತ್ಯಂತ ಹೇರಳವಾಗಿ ಬೆಳೀತಾ ಇರತಕ್ಕಂಥ ಶ್ರೀಗಂಧವನ್ನ ಒಂದು ಮಾಫಿಯಾ ಹಲವಾರು ವರ್ಷಗಳಿಂದ ಕಳ್ಳತನ ಮಾಡಿಸ್ತಾ ಇದೆ. ಈ ಕಳ್ಳತನಗಳಿಂದಾಗಿ ರೈತರು ಹೈರಾಣಾಗಿ ನಾವು DGP ಅವರಿಗೆ 16 ಅಂಶಗಳ ಕಾರ್ಯಕ್ರಮ ರೂಪಿಸಬೇಕು ಮತ್ತು ಕಳ್ಳತನಗಳನ್ನು ನಿಯಂತ್ರಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ಕೇಳ್ಕೊಂಡಿದ್ದೇವೆ. ಆದರೆ ಇದು ಈ ಕಳ್ಳರ ಜಾಲ ಅಥವಾ ರಿಸೀವರ್ಸ್ ಜಾಲ ಏನಿದೆ ಇದು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರತವಾಗಿರೋದ್ರಿಂದ ಮತ್ತು ಅವರು ಪ್ರತಿ ಸಾರಿ ರೈತರಿಗೆ ಧಕ್ಕೆಯನ್ನು ಮಾಡ್ತಾ ಇರೋದ್ರಿಂದ ಇದನ್ನು ಕೂಡ CBIಗೆ ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಅನೇಕ ಬಾರಿ ಮನವಿ ಮಾಡಿದ್ದೇವೆ. ಆದರೆ ಇದರ ಬಗ್ಗೆ ಯಾವುದೇ ರೀತಿಯಾದ ಸಕಾರಾತ್ಮಕವಾದ ಸ್ಪಂದನೆ ಸರ್ಕಾರದಿಂದ ದೊರೆತಿಲ್ಲ ಅನ್ನೋದನ್ನ ವಿಷಾದದಿಂದ ತಮ್ಮನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇದೇ ವಿಷಯವಾಗಿ 27ನೇ ತಾರೀಕು ಮೇ 2025 ಅರಣ್ಯ ಸಚಿವರು ನಮಗೊಂದು ಆಶ್ವಾಸನೆ ಕೊಟ್ಟಿದ್ರು. ನಾನು ಗೃಹ ಸಚಿವರೊಡನೆ ಮಾತನಾಡಿ ಈ ಏನು ಕಳ್ಳತನಗಳ ಪಿಡುಗಿದೆ ಇದನ್ನು ನಿಲ್ಲಿಸ್ತೇನೆ ಅಂತ ಕೂಡ ಆಶ್ವಾಸನೆ ಕೊಟ್ಟಿದ್ರು. ಆದರೆ ಇದುವರೆಗೂ ಕೂಡ ಅವರ ಆಶ್ವಾಸನೆಯನ್ನು ಈಡೇರಿಸದೆ ನಮ್ಮ ರೈತರು ಶ್ರೀಗಂಧ ಮರಗಳ ಕಳ್ಳತನಗಳ ಪ್ರಮಾಣ ಹೆಚ್ಚಾಗಿ ಈ ಅರಣ್ಯ ಸಚಿವರು ಇದಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತು ಅರಣ್ಯ ಸಚಿವರು ನೀಡಿದ ಆಶ್ವಾಸನೆಯನ್ನು ಪಾಲಿಸದೇ ಇರೋದ್ರಿಂದ ಶ್ರೀಗಂಧದ ಕಳ್ಳರ ಮಾಫಿಯಾಗೆ ಅನುಕೂಲವಾಗಿದೆ ಅಂತ ಹೇಳಿ ಮತ್ತು ರೈತರಿಗೆ ಮುಳುವಾಗಿದೆ ಅಂತ ಹೇಳಿ ಇದರಿಂದ ರೈತರು ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದರು. ಈಗ ನಮ್ಮ ಅಧ್ಯಕ್ಷ ಹೇಳಿದ ಹಾಗೆ ಅದಕ್ಕೆ ಮೌಲ್ಯವರ್ಧನೆ ಮಾಡಲಿಲ್ಲ. ಅದು ಮೊದಲಿಂದ ಕೂಡ ವೀರಪ್ಪನ ಕಾಲದಿಂದಲೇ ಅದು ಕಳ್ಳತನಾಗಿ ಎಲ್ಲ ನಶಿಸಿ ಹೋದ ನಂತರ ಈ ಸರ್ಕಾರ ಮನಗೊಂಡು ರೈತರಿಗೆ ಬೆಳೆಸಲಿಕ್ಕೆ ಪ್ರೋತ್ಸಾಹ ಕೊಟ್ಟರು. ಶ್ರೀಗಂಧ ಬೆಳೆಯಲಿ ಶ್ರೀಮಂತರಾಗಿ ಬೆಳೆಸಿದ್ವಿ. ಈಗ ಬೆಳೆಸಿದ ಮೇಲೆ ಏನಾಗಿದೆ ಅಂದರೆ ಒಂದನೇದಾಗಿ ಸರ್ಕಾರದ ತಾರತಮ್ಯದಿಂದಾಗಿ ಇದನ್ನು ಫಾರೆಸ್ಟ್ರಿಂದ ತೋಟಗಾರಿಕೆಗೆ ಕೊಡ್ತಾ ಇಲ್ಲ, ಮೌಲ್ಯವರ್ಧನೂ ಮಾಡ್ತಾ ಇಲ್ಲ. ಅದು ಹೆಚ್ಚಿಗೆ ಆಗಿದೆ ಅಂತಂದರೆ ಈ ಕಳ್ಳತನದ ಬಗ್ಗೆ ನಾವು ಮೊನ್ನೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ ಅನೇಕ ರಾಜ್ಯಗಳ ರೈತರು ಕೂಡ ಶ್ರೀಗಂಧ ಬೆಳೆಗಾರ ರೈತ ಏನು ಹೇಳಿದ್ರು ಕಳ್ಳತನದ ಬಗ್ಗೆನೇ ಒಂದು ಆತಂಕ ವ್ಯಕ್ತಪಡಿಸಿದ್ರು. ನಮ್ಮಲ್ಲಿ ಏನಾಗಿದೆ ಅಂತಂದರೆ ಅದು 20 ವರ್ಷದ 100 ವರ್ಷದ ತನಕ ಬೆಳತಕ್ಕಂಥ ಮರ ಇದೆ. ಒಂದು 20 ವರ್ಷ ಮರ ಬೆಳೆದ್ರೆ ಒಂದು ಕನಿಷ್ಠ ಒಳ್ಳೆ ಉತ್ತಮವಾದಂಥ 2 ಲಕ್ಷವರೆಗೆ ಸಿಗ್ತಕ್ಕಂಥ ಆದಾಯ ಸಿಗ್ತಕ್ಕಂಥದ್ದು ಸಂದರ್ಭ ಇದೆ. ಇವತ್ತು ಶ್ರೀಗಂಧದ ಎಣ್ಣೆ 1 kg 6 ಲಕ್ಷ ರೂಪಾಯಿ ಇದೆ. ಅದು ಸಿಗುತ್ತಾನೆ ಇಲ್ಲ ಎಲ್ಲೂ. ಸೊ ಹಾಗಾಗಿ ಇದಕ್ಕೆ ಯಾವಾಗ ಕಳ್ಳರು ಸ್ಟಾರ್ಟ್ ಮಾಡಿದ್ರು 20 ವರ್ಷದ 100 ವರ್ಷ ಬೆಳತಕ್ಕಂಥ ಮರ ಅದೊಂಥರ ಫಿಕ್ಸ್ಡ್ ಡಿಪಾಸಿಟ್ ಇದ್ದಾಗ ರೈತರಿಗೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ 6-7 ವರ್ಷ ಆದ ನಂತರ ಒಂದು ಹಂತಕ್ಕೆ ಬಂದಾಗ ಅದಕ್ಕೆ ಕಳ್ಳರು ಕಂಡು ಬಿಡ್ಬಿಡುತ್ತೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ತಕ್ಕಂಥ
ಅವ್ರೇನು ಮಾಡ್ತಾರೆ, ಒಂದು ದೊಡ್ಡ ಮರದಲ್ಲಿ ನೋಡ್ಕೊಂಡು ಕಟ್ ಮಾಡ್ತಾರೆ, ಉಳಿಯೋದಕ್ಕೆಲ್ಲ ಕತ್ತರಿ ಹಾಕಿಬಿಡ್ತಾರೆ. ಅಂದರೆ ಅವೆಲ್ಲವೂ ಲಾಸ್ ಆಗ್ತವೆ. ಈಗ ಹೊಸದೇನಾಗಿದೆ ಅಂತಂದರೆ, ಇದಕ್ಕಿಂತ ಮುಂಚೆ DGP ಅವರು ಒಂದು ಸರ್ಕಾರ ಕೊಟ್ಟರು ಎಲ್ಲ ಸ್ಟೇಷನ್ಗಳಿಗೆ ಶ್ರೀಗಂಧ ಕಳ್ಳತನದ ಬಗ್ಗೆ FIR ಮಾಡಂತೇಳಿ. ಸೊ ಆ ಪ್ರಕಾರ ಮೊದಲು ಮಾಡ್ತಾ ಇರಲಿಲ್ಲ. ಫಾರೆಸ್ಟ್ ಹೋಗಿದ್ರು, ಫಾರೆಸ್ಟ್ ಪೊಲೀಸ್ಗೆ ಹೋಗಿದ್ರು. ಈಗ ಒಂದು ಸರ್ಕ್ಯುಲರ್ ಆದಮೇಲೆ ಈ ಪೊಲೀಸರು FIR ಮಾಡ್ತಾ ಇದ್ದಾರೆ. ಈಗ 2023 BNSS ಪ್ರಕಾರ, ಕಾಯ್ದೆ ಪ್ರಕಾರ ಇವರು ನೀವು ಫಿಸಿಕಲ್ ಆಗಿ ಪೊಲೀಸ್ ಸ್ಟೇಷನ್ ಹೋಗದೇ ನೀವು ಇಮೇಲ್ ಮುಖಾಂತರ ಕೂಡ ನಾವು ಕಂಪ್ಲೇಂಟ್ ಲಾಸ್ ಮಾಡ್ಬೋದು. ಯಾರಾದ್ರೂ ಲಾಸ್ ಮಾಡೋದು, ಬರೀ ಶ್ರೀಗಂಧ ಅಂತಲ್ಲ, ಇಮೇಲಲ್ಲಿ ಕಳಿಸಿದ್ರು ಕೂಡ ಅದನ್ನು ಕೇಸು ಮಾಡ್ತಾ ಇದ್ದೀನಿ. ನಾನು ಈಗ ಸುಮಾರು ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 10 ಕೇಸುಗಳದ್ದು ನಾನು ವೆರಿಫೈ ಮಾಡಿದೆ. 10 ಕೇಸುಗಳು ಚಾರ್ಜ್ ಶೀಟ್ ನೋಡಿದರೆ ಅದ್ರಾಗ ಸಾಕ್ಷಿಗಳೇ ಇಲ್ಲ. ಅದ್ರಾಗ ಬೇಕಾಬಿಟ್ಟು ಚಾರ್ಜ್ ಶೀಟ್ ಹಾಕಿದ್ದಾರೆ. ಇದನ್ನ SP ಚಿಕ್ಕಬಳ್ಳಾಪುರ ಗಮನ ಕೂಡ ತಂದಿದ್ದೀವಿ. ಆದರೂ ಕೂಡ ಇದುವರೆಗೆ ಏನು ಮಾಡಿ ಈ ಥರ ನಾವು ಕೇಸನ್ನ ಸರಿಯಾಗಿ ತನಿಖೆ ಮಾಡಿದೆ ಚಾರ್ಜ್ ಶೀಟ್ ಹಾಕಂತ ಹೋದ್ರೆ ಕಳ್ಳತನ ನಿಲ್ಲಲ್ಲ ಮತ್ತು ನಮಗೆ ಇದೊಂದು ಮರಣಶಾಸ್ತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಒಂದು ಅಂಕಿ ಅಂಶದ ಪ್ರಕಾರ ಕಳೆದ 5 ವರ್ಷಗಳಲ್ಲಿ 421 ಕಳ್ಳತನ ಕೇಸ್ ಇಷ್ಟ ಆಗಿದೆ. ಅದರಲ್ಲಿ ಕೇವಲ 3 ಕೇಸ್ ಕನ್ವಿಕ್ಷನ್ ಆಗಿದೆ. ಅಂದರೆ 0.5%, ಅರ್ಧ ಪರ್ಸೆಂಟ್ ಕೂಡ ಕನ್ವಿಕ್ಷನ್ ಇಲ್ಲ. ಇದು ವೈಫಲ್ಯತೆ ಕಾಣುತ್ತ ಪೊಲೀಸ್ ಇಲಾಖೆ. ಹಾಗಾಗಿ ದಕ್ಷತೆಯಿಂದ ಮತ್ತು ಸಂಪೂರ್ಣ ಸಾಕ್ಷ್ಯಗಳನ್ನು ತೆಗೆದುಕೊಂಡು ಚಾರ್ಜ್ ಶೀಟ್ ಹಾಕಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಕಳ್ಳತನವನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಸರಿಯಾದ ತನಿಖೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಪ್ರಯತ್ನಿಸಬೇಕಂತೇಳಿ ಈ ಮೂಲಕ ನಾನು ಅವ್ರನ್ನ ಕೇಳ್ಕೊಳ್ತೇನೆ. ರೈತರು ಕಷ್ಟಪಟ್ಟು ಬೆಳೆದಂತ ಶ್ರೀಗಂಧ ಮರಗಳನ್ನ ಅವರು ಒಂದ್ ಕಡೆ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸ್ತಾರೆ, ಇನ್ನೊಂದ್ ಕಡೆ ಕಡಿಮೆ ಇದು ಪರಿಹಾರ ಕೊಡ್ತಾರೆ. ಅದರ ಆಕ್ರೋಶವನ್ನು ಅವರು ವಿಧಾನಸೌಧದ ಮುಂದೆ ಮರನ ಕಡಿತಾರೆ. ಯಾಕೆಂದ್ರೆ ಜನತೆಗೆ ಗೊತ್ತಾಗ್ಲಿ, ಸರ್ಕಾರದ ಕಣ್ಣು ತೆರೆಸುವ ಕಾರ್ಯಕ್ರಮ ಅವರು ಮಾಡಿದ್ದಾರೆ. ಇದು ಅವರ ಆಕ್ರೋಶವನ್ನು ತೋರಿಸುವ ಘಟನೆ ಹೊರತು ಅದು ಉದ್ದೇಶಪೂರ್ವಕವಾಗಿ ಮರ ಕಡಿಯೋದಕ್ಕೆ ಬಂದಿರಲಿಲ್ಲ. ರೈತರ ಹೋರಾಟದಲ್ಲಿ ಇದೊಂದು ದೊಡ್ಡ ಕಪ್ಪು ಚುಕ್ಕೆ ಇಲ್ಲ, ರೈತರ ಹೋರಾಟದಲ್ಲಿ ಕಪ್ಪು ಚುಕ್ಕೆ ಮಾಡಿದ್ದಾರೆ. ನಾನು ವಿಧಾನಸೌಧ ದಿಗ್ಬಂಧನ ಹಾಕಿರೋದು ನೋಡಿದ್ದೀನಿ, ವಿಧಾನಸೌಧ ಅಹೋರಾತ್ರ ಧರಣಿ ಮಾಡಿರೋದು ನೋಡಿದ್ದೀನಿ. ಆದರೆ 144 ಸೆಕ್ಷನ್ ಇದ್ದಾಗ ಒಂದು ಮರವನ್ನ ಮಾರಕಾಸ್ತ್ರ ತಗೊಂಡೋಗಿ ಕಡಿದಿರೋ ಉದಾಹರಣೆ ಎಲ್ಲೂ ಇಲ್ಲ. ಆ ರೀತಿ ನೋಡಿದ್ರೆ CM ಮನೆ ಹತ್ರನೇ ಅನೇಕ ಮರಗಳನ್ನ ಕಳ್ಕೊಂಡು ಹೋಗ್ತಾರೆ. ಅದು ಸರಿ ಅಂತೀರ ನೀವು? ಇದಕ್ಕೂ ಡಿಫ್ರೆನ್ಸ್ ಕಳ್ತನ ಮಾಡೋದು ನಾವು ಬೆಳೆದ ಮರನ ಕಳ್ತನ ಮಾಡ್ಕೊಂಡು ಹೋದ್ರೆ ಸರ್ಕಾರ ಸುಮ್ಮನೆ ಇದೆ. ಆದ್ರೆ ರೈತರು ಕಳೆದ್ರೆ ಅದಕ್ಕೆ ನೀವು ಇದು ಮಾಡ್ತಾ ಇದ್ದೀರಿ. ಇರ್ಲಿ ನೋಡಿ, ನಮ್ಮ ಆಕ್ರೋಶ ಏನಿದೆ ಅಂತಂದ್ರೆ, ಅವರ ಭೂಮಿಯಲ್ಲಿದ್ದಂತ ಮರಗಳನ್ನ ಮತ್ತು ಇತರೆ ರೈತರ ಮರಗಳನ್ನ ಅಕ್ರಮವಾಗಿ ಕಡಿದಿದ್ದಾರೆ. ಅದು ತಪ್ಪು. ಅವರು ತಪ್ಪು ಮಾಡುವಾಗ ಇವರು ಆಕ್ರೋಶಭರಿತರಾಗಿ ಒಂದು ಕೊಂಬೆಯನ್ನು ಕಡಿದಿದ್ದಾರೆ. ಅದು ತಪ್ಪಿಲ್ಲ. ಅದಕ್ಕೋಸ್ಕರ ಅವರಿಗೆ ಅವ್ರ ಮೇಲೆ FIR ಆಗಿದೆ. ಅವರು ಕಾನೂನು ಕ್ರಮ ತಗೊಳ್ತಾರೆ. ಸರ್, ಅಂಬರನಾರಾಯಣ ಸಾಹೇಬ್ರೆ, ನೀವು ಸ್ವಲ್ಪ ಸೂಕ್ಷ್ಮ ಸಂವೇದನೆ ಇಟ್ಕೊಂಡಿರುವ IAS ಆಫೀಸರ್. ಹೌದು, ಈಗಲೂ ಇದೆ. ಈ ಕ್ಷೇತ್ರದಲ್ಲೂ ಇದೆ. ಹೌದು, ಆದ್ರೆ ಇದನ್ನು ಸಮರ್ಥನೆ ಮಾಡ್ತಾರೆ. ಸಮರ್ಥನೆ ನಾನು ಮಾಡ್ತಾ ಇಲ್ಲ, ಬಟ್ ಅವರ ಮನಸ್ಸಿನ ಭಾವನೆ ಆ ರೀತಿ ಬಂತು, ಮಾಡಿದ್ದಾರೆ. ಅದು ತಪ್ಪು ಅಂತ ಕಂಡು ಬಂದ್ರೆ ಪೊಲೀಸ್ನವ್ರ ಕ್ರಮ ಬೇರೆ ತಗೊಂಡಿದೆ.